ಗುಡ್ ಮಾರ್ನಿಂಗ್ ಡ್ಯಾಡಿ. ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ಏನಪ್ಪ ಇದು? ಬಂಜರು ಭೂಮಿಯಾಗಿರೋ ಈ ಮನೆ ಟೆಲಿಫೋನ್ ನಲ್ಲಿ ಬೆಳಗ್ಗೆ ಬೆಳಗ್ಗೆನೆ ಹೆಣ್ಣಿನ ಧ್ವನಿ. ಅಶೋಕ್ ಡಿಯರ್, ನಾನ್ರಿ ನಿಮ್ ಲಾವಣ್ಯ ಮಾತಾಡ್ತಿರೋದು. ಲಾವಣ್ಯನ? ಆಗ್ಲೇ ಮರ್ತ್ಬಿಟ್ರಾ? ನೀವ್ ಎಷ್ಟೇ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಆಗಿದ್ರು ನಿಮ್ ಪೊಲೀಸ್ ಡ್ಯೂಟಿ ಮುಳುಗಿ ನಮ್ ಲವ್ ಡ್ಯೂಟಿ ಮರ್ತ್ ಹೇಗ್ರಿ? ಅಲ್ಲ ರೀ, ಪ್ರತಿ ಶುಕ್ರವಾರ ಬೆಳಿಗ್ಗೆ ನೀನೇ ಫೋನ್ ಮಾಡು ಅಂತ ಹೇಳಿ ನೀವೇ ತಾನೇ ಕಂಡೀಷನ್ ಹಾಕಿದ್ದು, ಅಷ್ಟು ಬೇಗ ಮರ್ತ್ಬಿಟ್ರಾ? ಓಹೋ, ಅರ್ಥ ಆಯ್ತು ಅರ್ಥ ಆಯ್ತು. ಅಣ್ಣನ ಟೆಲಿಫೋನ್ ಬಂದಿದೆ, ಅದ್ಯಾರೋ ಲಾವಣ್ಯ ಅಂತೆ. ಹಲೋ ಅದ್ಕೆ, ಡೋಂಟ್ ವರಿ, ಸ್ವಲ್ಪ ಲೈನ್ ನಲ್ಲೇ ಇರಿ. ಅದ್ಕೆ ಹ್ಯಾಟ್ಸ್ ಆಫ್ ನಿಮ್ಗೆ, ಹ್ಯಾಟ್ಸ್ ಆಫ್. ಯಾಕೆ? ಕಾಕಿ ಬಟ್ಟೆ ಹಾಕೊಂಡು ಕಲ್ಲು ಬಂಡಿ ಆಗಿದ್ದ ನಮ್ಮ ಅಣ್ಣನ್ನ ಐಸ್ ಮಾಡಿ ಐಸ್ ಕರಗಿಸ್ಬಿಟ್ರಲ್ಲ, ಅದಕ್ಕೆ ನಿಮ್ಗೆ ಶುಕ್ರಿಯಾ ಬಾಬಿ. ಆಮೇಲೆ ಲಾವಣ್ಯ, ಒಂದ್ ನಿಮಿಷ. ಪ್ರತಾಪ್, ಕೊಡೋ ಕಾಫಿ. ಕಾಫಿ ಯಾಕೆ? ಅದಕ್ಕೆ ಕೊಡ್ತಾಳಲ್ಲ ಅಮೃತನ, ಅದನ್ನ ಇಸ್ಕೋ. ಪ್ರತಾಪ್, ಈ ವಿಷಯ ಅಪ್ಪನಿಗೆ ಹೇಳ್ಬೇಡ ಕಣ. ಸುಮ್ನೆ ಹಾಗೆ ಹೇಳಿದ್ರೆ ಬಿಟ್ಬಿಡ್ತೀವಾ? ದಮ್ಮಯ್ಯ ಅನ್ಬೇಕು. ನಿನ್ ದಮ್ಮಯ್ಯ, ಈ ವಿಷಯ ಹೇಳ್ಬೇಡ ಕಣ. ಓಕೆ, ನಾನ್ ಕನ್ಸಿಡರ್ ಮಾಡ್ತೀನಿ, ನೀ ಕಂಟಿನ್ಯೂ ಮಾಡು. ಥ್ಯಾಂಕ್ ಯು. ಹಲೋ ಲಾವಣ್ಯ, ನನ್ ತಮ್ಮ. ಏನ್ ಅಶೋಕ್, ನಿಮ್ ತಮ್ಮನ ಹತ್ರ ಏನಾದ್ರು ಹುಚ್ಚುಚ್ಚಾಗಿ ಮಾತಾಡಿದ್ನಾ? ನೋನು, ಅವನು ನಮ್ಮ ಅಪ್ಪನ ನ್ಯೂಸ್ ಪೇಪರ್ ಇದ್ದ ಹಾಗೆ. ಅವನ್ ಕಿವಿಗೆ ಬಿದ್ರೆ ನಮ್ ವಿಷಯ ಪಬ್ಲಿಕ್ ನೋಟಿಸ್ ಬಿದ್ದ ಹಾಗೆ. ತಗೊಳ್ಳಿಪ್ಪ ಕಾಫಿ. ಯಾಕೋ ಒಂಥರ ಇದೆ. ಯಾಕೋ? ಮತ್ತಿನ್ನೇನು, ಎಷ್ಟು ದಿನ ಅಂತ ನಾನೇ ಕಾಫಿ ಮಾಡಿ ತಂದ್ಕೊಡೋದು? ನನಗೂ ಒಲೆ ಮುಂದೆ ಕೂತ್ಕೊಂಡು ಅಡಿಗೆ ಮಾಡಿ ಮಾಡಿ ಬೇಜಾರಾಗೋಗ್ಬಿಟ್ಟಿದೆ. ಸರಿ, ಇನ್ಮೇಲೆ ನೀನೇನು ಮಾಡ್ಬೇಡ, ನಾನೇ ಮಾಡ್ತೀನಿ. ಛೇ 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 ಛೇ, ಏನಪ್ಪ ನೀವು ಈ ವಯಸ್ಸಲ್ಲಿ ನಿಮ್ ಕೈಲಿ ಅಡಿಗೆ ಮಾಡ್ಸೋದಾ? ನಾನ್ ಏನ್ ಹೇಳ್ತೀನಿ ಅಂದ್ರೆ, ಆದಷ್ಟು ಬೇಗ ನಿಮ್ ಹಿರಿ ಮಗನ್ಗೆ ಒಂದ್ ಮದುವೆ ಮಾಡ್ಬಿಡಿ. ಅದ್ಗೆ ಲೈನ್ ನಲ್ಲಿ ಇದ್ದಾಳೆ, ನಿಮ್ಮ ಕಮಿಷನ್ಗೆ ಟೆಲಿಫೋನ್ ಬಿಲ್ ಕೂಡ ಕಡಿಮೆ ಆಗುತ್ತೆ. ಅತ್ತಿಗೆ ಲೈನ್ ನಲ್ಲಿ ಇದ್ದಾಳೆ, ಕಮಿಷನರ್ ಫೋನ್ ಬಿಲ್ ಕಡಿಮೆ ಆಗತ್ತೆ. ಏನು ಇದು ಒಂದಕ್ಕೊಂದಕ್ಕೆ ಅರ್ಥವಾಗದೆ ಮಾತಾಡ್ತಿದೀಯಲ್ಲ? ಅಪ್ಪ, ರಾಜಕಾರ್ಯ ಮುಗಿಸ್ಕೊಂಡು ನಿಮ್ ಮಗ ಬಂದಿದಾರಲ್ಲ, ಅವ್ರನ್ನ ಕೇಳಿ ಇಷ್ಟೊತ್ತು ಟೆಲಿಫೋನ್ ಅಲ್ಲಿ ಅವ್ರು ಯಾರ ಹತ್ರ ಮಾತಾಡ್ತಿದ್ರು ಅಂತ. ಇವರ ಪ್ರೇಮದ ಬಿಸಿ ಟೆಲಿಫೋನ್ ತಾಕಿ ಈಗ ಟೆಲಿಫೋನ್ ಅಲ್ಲಿ ಇಸ್ತ್ರಿ ಮಾಡಬಹುದು, ಅಷ್ಟು ಬಿಸಿ ಆಗಿದೆ. ಕೇಳಿ. ಅಶೋಕ್, ಅಪ್ಪ, ಏನು ಇವನು ಹೇಳ್ತಿರೋದು? ಅತ್ತಿಗೆ ಅಂತಾನೆ, ಕಮಿಷನರ್ ಅಂತಾನೆ? ಅದು ಏನು ಇಲ್ಲಪ್ಪ, ಎಲ್ಲ ಇವನ್ ಕಲ್ಪನೆ ಕತೆಪ್ಪ. ಎಲ್ಲೋ ಯಾವ್ದೋ ಫಂಕ್ಷನ್ ನಲ್ಲಿ ಕಮಿಷನರ್ ಮಗಳು ನೋಡಿದ್ನಂತೆ. ಆವತ್ತಿಂದ ನಾನು ಹಿಡ್ಕೊಂಡ್ಬಿಟ್ಟಿದ್ದಾನಪ್ಪ. ಅವಳಿಗೂ ನಿನಗೂ ಈಡು ಜೋಡು ತುಂಬಾ ಚೆನ್ನಾಗಿರುತ್ತೆ, ನೀನೇ ಮದುವೆ ಮಾಡ್ಕೋಬೇಕು ಅಂತ ಬಲವಂತ ಮಾಡ್ತಿದ್ದಾನಪ್ಪ. ಹೆಣ್ ಕೇಳಕ್ ಅಪ್ಪನ ಈಗ್ಲೇ ತಕ್ಷಣ ಕಮಿಷನರ್ ಮನೆ ಕಳಿಸು, ಅವ್ರು ಖಂಡಿತ ಒಪ್ಕೋತಾರೆ ಅಂತ ನನ್ನ ಪ್ರಾಣ ಹಿಂಡ್ತಿದ್ದಾನಪ್ಪ. ಯಾಕೋ ಸುಳ್ಳು ಹೇಳ್ತಿದ್ಯಾ? ಕೋತಿ ಮೊಸರನ್ನ ತಿಂದು ಮೇಕೆ ಬಾಯಿಗೆ ಮೆತ್ತಾಗೆ ಮಾಡೋದೆಲ್ಲ ನೀನ್ ಮಾಡ್ಬಿಟ್ಟು ನನಗೆ ಫಿಟ್ಟಿಂಗ್ ಇಡ್ತಾ ಇದೀಯಾ? ಅಪ್ಪ ಅಪ್ಪ, ಇವನ್ ಮಾತ್ ನಂಬೇಡಿ. ಇವನಿದಾನಲ್ಲ ನಿಮ್ಮ ಹಿರಿ ಮಗ, PALENANMAGA, ಬಲ್ ನನ್ನ ಮಗ. ನನ್ನನ್ನು ಅಡ್ಡ ಇಟ್ಕೊಂಡು ಇವನ್ ಪರ್ಸನಲ್ ಅಪ್ಲಿಕೇಶನ್ ಹಾಕ್ತಾ ಇದ್ದಾನೆ. ಸ್ಯಾಂಕ್ಷನ್ ಮಾಡೋದು ಬಿಡೋದು ನಿಮ್ ಇಷ್ಟ, ಹೇಳ್ಬಿಟ್ಟಿದ್ದೀನಿ. ಯಾ ನನ್ನ ಮಕ್ಕಳ, ನೀವಿಬ್ರು ಎಷ್ಟೊಂದು ಬೆಳೆದು ಬಿಟ್ಟಿದ್ದೀರೋ. ನಾನೆಲ್ಲೋ ನೀವಿಬ್ರು ಚಡ್ಡಿ ಹಾಕೊಂಡು ಬೆಳಿತಿರೋ ಚಿಕ್ಕ ಮಕ್ಕಳು ಅನ್ಕೊಂಡಿದ್ದೆ. ಪ್ಯಾಂಟು ಪಂಚೆ ಹಾಕೊಳ್ಳೋ ಅಷ್ಟ್ರ ಮಟ್ಟಿಗೆ ಬೆಳೆದು ಬಿಟ್ಟಿದ್ದೀರಾ.